ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಓವರ್ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಬೆಳಗ್ಗೆ ತಕ್ಷಣ ಒಂದ್ ಗ್ಯಾಸ್ಟ್ರಿಕ್ ಮಾತ್ರ ಅನ್ಕೊಂಡು ಅದಾದ್ಮೇಲೆ ತಲೆಗೆ ಅಲೋವೆರಾ ಮತ್ತೆ ಮೊಸರು ಅಪ್ಲೈ ಮಾಡ್ಕೊಂಡೆ. ಅದಾದ್ಮೇಲೆ ನೆನ್ಸಿಟ್ಟಿದ್ ಮೆಂತ್ಯ ಮತ್ತೆ ದ್ರಾಕ್ಷಿ ತಿಂದು ಅದ್ರದ್ ನೀರ್ ಕುಡ್ದೆ. ಆಮೇಲೆ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ABC ಜ್ಯೂಸ್ ಕುಡ್ದೆ. ಇನ್ನ ತಿಂಡಿಗೆ ಇವತ್ತು ಚಪಾತಿ ಮತ್ತೆ ಆಲೂ ಫ್ರೈ ಮಾಡ್ಕೋತಾ ಇದ್ದೆ. ಯಾರೋ ಅದ್ರ ರೆಸಿಪಿ ಕೇಳಿದ್ರಿಂದ ಅದನ್ನ ಹೇಳ್ತಾ ಇದ್ದೀನಿ. ಆಲೂಗೆಡ್ಡೆನ ಕ್ಯೂಬ್ಸ್ ಆಗಿ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಪ್ಯಾನ್ ಕಾಯಕ್ಕಿಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಮತ್ತೆ ಜೀರಿಗೆ ಹಾಕೊಂಡು ಅದು ಚಟಪಟ ಅಂತ ಸಿಡಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದ ಆಲೂಗೆಡ್ಡೆನ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಬರೀ ಸಾಲ್ಟ್ ಮಾತ್ರ ಹಾಕೊಳ್ಳಿ. ಸ್ಪೈಸಸ್ ನೆಲ್ಲ ಫ್ಲೇಮ್ ಆಫ್ ಆದ್ಮೇಲೆ ಹಾಕ್ಬೇಕು. 7 to 10 ಮಿನಿಟ್ಸ್ ನೀಟಾಗಿ ಫ್ರೈ ಆದ್ಮೇಲೆ ಫ್ಲೇಮ್ ಆಫ್ ಮಾಡಿ ಮೆಣಸಿನ ಪುಡಿ, ಖಾರದ ಪುಡಿ ಮತ್ತೆ ಗರಂ ಮಸಾಲ ಆಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಲೂ ಫ್ರೈ ರೆಡಿ. ನಂಗಂತೂ ಇದು ಸಖತ್ ಇಷ್ಟ. ನೀವು ಒಂದ್ಸತಿ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಬಂದು ತಿಳಿಸಿ. ನಮ್ಮ ಮಮ್ಮಿಗೆ ತುಂಬಾ ಅವಶ್ಯಕತೆ ಇರೋ ಒಂದು ವಸ್ತುನ ಆರ್ಡರ್ ಮಾಡಿದ್ದೆ. ಅದು ಇವತ್ತು ಬಂದು ನಮ್ಮ ಮನೆಗೆ ತಲುಪ್ತು. ನಮ್ಮ ಮಮ್ಮಿಗೆ ಒಂದ್ ಚೂರು ಐಡಿಯಾ ಇಲ್ಲ ಅದೇನು ಎತ್ತ ಯಾರಿಗೆ ಅಂತ. ನಾನು ತರಿಸ್ಕೊಂಡಿರೋದು ನೀವು ಸುಮ್ನೆ ಓಪನ್ ಮಾಡಿ ಅಂತ ಅವ್ರ ಹತ್ರ ಓಪನ್ ಮಾಡಿಸ್ತಾ ಇದ್ದೆ. ಬ್ಲೂಟೂತ್ ನ ಹೋಗಿ ಕತ್ಗೆ ಹಾಕಾದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು ಅದನ್ನ ಅವ್ರಿಗೆ ತರಿಸಿದ್ದು ಅಂತ. ಓಪನ್ ಮಾಡ್ತಿದ್ದಂಗೆ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಫಸ್ಟ್ ನನ್ ವ್ಲಾಗ್ ನೇ ನೋಡಿಸ್ತೆ. ಇನ್ನ ಇಲ್ಲಿ ನಮ್ಮ ಮಮ್ಮಿ ಹೇಳ್ತವ್ರೆ ತುಂಬಾ ದಿನದಿಂದ ಇದನ್ನ ತಗೋಬೇಕು ಅಂತ ಇದ್ದೆ. ಕಿವಿ ಹತ್ರ ಅರ್ಶನ ಹಾಕೊಳ್ಳೋದ್ರಿಂದ ಫೋನ್ ಕಿವಿ ಹತ್ರ ಇಟ್ಕೊಂಡು ಮಾತಾಡಿ ಫೋನ್ ಸ್ಪೀಕರ್ ಹೋಗಿ 2-3 ಸತಿ ರಿಪೇರಿ ಮಾಡಿಸಿದ್ರಂತೆ. ಅಷ್ಟೇ ಅಲ್ಲದೆ ಸೀರಿಯಲ್ ನೋಡಕ್ಕೆ ಬಹಳ ಹಿಂಸೆ ಆಯ್ತಿತ್ತು. ಇನ್ಮೇಲೆ ಪ್ರಾಬ್ಲಮ್ ಯಾವ್ದು ಇರಲ್ಲ. ಸೀದಾ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಮನೆ ಕೆಲಸನೆಲ್ಲ ಮಾಡ್ಕೋತಾರೆ. ಇವತ್ತು ಮಗಳ ಕಡೆಯಿಂದ ಒಂದು ಗಿಫ್ಟ್ ಸಿಕ್ಕಿದೆ. ಖುಷಿ. ಥ್ಯಾಂಕ್ ಯು ಮೈ ಡಿಯರ್ ಡಾಟರ್. ಇನ್ನ ಮಧ್ಯಾಹ್ನ ಊಟಕ್ಕೆ ಅಂತ ನನ್ಗೆ ನಮ್ಮ ಮಮ್ಮಿಗೆ ಇಬ್ರಿಗೂ ಬನಾನಾ ಸ್ಮೂದಿ ಮಾಡಿದೆ. ಅದಾದ್ಮೇಲೆ ಒಂದ್ ಸೀಬೆಹಣ್ಣು ತಿನ್ಕೊಂಡು ಮಲಯಾಳಂ ಇಂದ ಕನ್ನಡ ಡಬ್ ಆಗಿರೋ ಇದೊಂದು ಮೂವಿ ನೋಡಿದೆ. ತುಂಬಾ ಸಕ್ಕತ್ತಾಗಿತ್ತು. ಇನ್ನ ಸಂಜೆ ಸ್ನಾಕ್ಸ್ ಗೆ ಅಂತ ಮಶ್ರೂಮ್ 65 ಮಾಡಿದ್ದೆ. ಮೊದಲನೇ ಸತಿ ಮಾಡಿದ್ರಿಂದ ಟೇಸ್ಟ್ ಪರವಾಗಿಲ್ಲ, ಅಷ್ಟಕ್ಕಷ್ಟೇ ಆಗಿತ್ತು. ನಮ್ಮ ಮಮ್ಮಿಗೂ ಅಷ್ಟೇ ಅಷ್ಟು ಇಷ್ಟ ಆಗ್ಲಿಲ್ಲ. ಬಟ್ ನಾನು ಹೆಂಗೆ ಮಾಡಿದ್ರು ಬಾಯಿ ಚಪ್ಪಿಸ್ಕೊಂಡು ತಿನ್ನೋರು ನಮ್ಮ ಮನೇಲಿ ಇದಾರೆ. ಚಲ್ಲಿ ರಿವ್ಯೂ ಕೊಡು. ಇವನ್ ಬಚ್ಚಾಕಿರೋದು ಈ ನನ್ನ ಮಕ್ಳ. ನೀವೇ ನೋಡಿದ್ರಲ್ವಾ ನಾನು ಏನೇ ಮಾಡಿದ್ರು ಹೆಂಗ್ ಇಷ್ಟಪಟ್ಟು ತಿಂತಾರೆ ಅಂತ. ನಂಗೆ ಇದ್ರಲ್ಲೇ ಒಂಥರ ಖುಷಿ, ಸಂತೋಷ. ಇನ್ನ ರಾತ್ರಿ ಊಟಕ್ಕೆ ಮೆಣಸಿನ ಸಾಂಬಾರು ಅನ್ನ ಊಟ ಮಾಡಿ ಮಕ್ಳಿಗೂ ಊಟ ಮಾಡಿಸಿ ಮಲ್ಕೊಂಡೆ. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.